ಅಧ್ಯಾಯ 22 ಜಾಗೃತಿ ಮತ್ತು ಇತರ ಸ್ಥಿತಿಗಳು. ಸಿದ್ಧರ ತತ್ವಗಳ ಪ್ರಕಾರ ಸ್ಥಿತಿಗಳ ಪುರಾವೆ. ಜಾಗೃತ್ ಎಂದರೆ ಎಚ್ಚರ, ಸ್ವಪ್ನ ಎಂದರೆ ಕನಸು, ಸುಷುಪ್ತಿ ಎಂದರೆ ಕನಸುಗಳಿಲ್ಲದ ನಿದ್ರೆ, ದುರ್ಯಂ ಎಂದರೆ ನಾನು ಕಾಪಾಡುವ ಸ್ಥಿತಿ, ಪರಮ ಎಂದರೆ ನಾಲ್ಕರಲ್ಲಿ ಅತ್ಯುನ್ನತ ಸ್ಥಿತಿ. ಜಾಗೃತ್ನ ಶಕ್ತಿಯು ಹಣೆಯ ಪ್ರದೇಶದಲ್ಲಿ ವ್ಯಕ್ತವಾಗುತ್ತದೆ, ಸ್ವಪ್ನವಸ್ಥೆಯನ್ನು ಕಾಣುವ ಸ್ಥಳದಲ್ಲಿ ಮತ್ತು ಸುಷುಪ್ತಿ ಹೃದಯದಲ್ಲಿದೆ. ದುರ್ಯಂ ನಾವಿಸ್ಥಾನದಲ್ಲಿ ಮತ್ತು ಪರಮ ಪ್ರಾಥಮಿಕ ಪ್ರಭೆಯಲ್ಲಿ ಬೆಳೆಯುತ್ತದೆ. 2. ಈ ನಿಟ್ಟಿನಲ್ಲಿ 2ನೇ ಅಧ್ಯಾಯದಲ್ಲಿ ನೋಡಿದಂತೆ ಸಬಪತಿ ಸ್ವಾಮಿಗಳು ನೀಡಿದ ಅಭ್ಯಾಸವು ಗಮನಿಸಬೇಕಾದ ಸಂಗತಿ. ಮೇಲಿನ ಸ್ಥಳಗಳ ಮೂಲಕ ಮೂಲಪ್ರಭೆ ತಲುಪುವ ಸಿದ್ಧಶಕ್ತಿಯು ವೀಣಾದಂಡ ತಿಲದಲ್ಲಿರುವ ನಾಡಿಯ ಮೂಲಕ ಪಶ್ಚಿಮ ದಿಕ್ಕಿನಲ್ಲಿ ಮೇಲಕ್ಕೆ ನಿರ್ದೇಶಿಸಲ್ಪಡಬೇಕು. ಅದೇ ರೀತಿ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಸಾಧಕನು ವಿಶುದ್ಧಿ ಚಕ್ರದಿಂದ ಪೂಜಿಸಲು ಸೂಚಿಸಲಾಗಿದೆ. ಕ್ರಮೇಣ ಅನಾಹತ, ಮಣಿಪುರ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರವನ್ನು ತಲುಪಿ ನಂತರ ನೇರವಾಗಿ ಆಜ್ಞಾಚಕ್ರಕ್ಕೆ ಅಂದರೆ ಪಶ್ಚಿಮ ಮಾರ್ಗಕ್ಕೆ ಹುಬ್ಬುಗಳ ಮಧ್ಯಕ್ಕೆ ತಲುಪುತ್ತಾನೆ. 3. ಯೋಗಸೂತ ಮನೆಯುಪನಿಷತ್ತು. ಎಲ್ಲಾ ಜೀವಿಗಳ ಜಗಾಗೃತವಸ್ಥೆಯು ಪ್ರಣವದ ಆಗರದಲ್ಲಿ ಕಣ್ಣಿನಲ್ಲಿ ಸ್ಥಾಪಿತವಾಗಿದೆ. ಸ್ವಪ್ನವಸ್ಥೆಯು ಕಂದಸ್ಥಾನಂ ಮತ್ತು ಹೃದಯದ ಸುಷುಪ್ತಿ ಮಹರನ್ನಲ್ಲಿ ಸ್ಥಾಪಿತವಾಗಿದೆ. ವಿರಾಟವು ಸ್ಥೂಲಬ್ರಹ್ಮದ ಆಗರದಲ್ಲಿ ಸ್ಥಾಪಿತವಾಗಿದೆ. ಹಿರಣ್ಯಗರ್ಭವು ಸೂಕ್ಷ್ಮಬ್ರಹ್ಮದಲ್ಲಿ ಸ್ಥಾಪಿತವಾಗಿದೆ ಮತ್ತು ಪ್ರಜ್ಞಾವು ಕಾರಣದೇಹದ ಒಟ್ಟುಮೊತ್ತದಲ್ಲಿ ಸ್ಥಾಪಿತವಾಗಿದೆ. ಕ್ರಮವಾಗಿ ಅವು ರಜಸ್ಸು, ತಮಸ್ಸು ಮತ್ತು ಬ್ರಹ್ಮ, ವಿಷ್ಣು ಮತ್ತು ಶಿವನ ಗುಣಗಳನ್ನು ಪ್ರತಿನಿಧಿಸುತ್ತವೆ. 4. ಮಂಡಲ ಬ್ರಾಹ್ಮಣ ಉಪನಿಷತ್ತು ಭಾಷ್ಯಂ. ಎಚ್ಚರಗೊಳ್ಳುವುದನ್ನು ನಿಲ್ಲಿಸಿ ನಿದ್ರೆಯನ್ನು ಪ್ರಾರಂಭಿಸುವ ಪರಮಾಣುವಿನಂತೆಯೇ ನಿದ್ರೆಯ ಕ್ಷಣ ಮತ್ತು ಜಾಗೃತಿಯ ಕ್ಷಣವನ್ನು ತಿಳಿದಿರುವವನು ಬ್ರಹ್ಮನನ್ನು ತಿಳಿದಿದ್ದಾನೆ. ಗದೋಪನಿಷತ್ತು. ನಿದ್ರೆ ಮತ್ತು ಎಚ್ಚರದಲ್ಲಿ ವಸ್ತುಗಳ ಸಂವೇದನೆಯನ್ನು ನಮಗೆ ನೀಡುವವನು ಪರಮಬ್ರಹ್ಮ ಎಂದು ತಿಳಿದಿರುವ ವಿಧವೇ ದುಃಖಿಸುವುದಿಲ್ಲ. ಎಚ್ಚರದ ಸ್ಥಿತಿಯಲ್ಲಿ ಅವನು ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸುತ್ತಾನೆ. ಎಚ್ಚರದ ಕೊನೆಯಲ್ಲಿ ಇಂದ್ರಿಯಗಳು ವಿಶ್ರಾಂತಿ ಪಡೆಯುತ್ತವೆ ಮತ್ತು ಆಳವಾದ ನಿದ್ರೆಯಿರುತ್ತದೆ. ನಿದ್ರೆಯ ಸ್ಥಿತಿಯ ಅದರ ನಂತರವೇ ಬರುತ್ತದೆ. ಆಳವಾದ ನಿದ್ರೆಯನ್ನು ಪ್ರವೇಶಿಸಿದಾಗ ಒಬ್ಬನು ಪರಮಬ್ರಹ್ಮನೊಂದಿಗೆ ಒಂದಾಗುತ್ತಾನೆ. ಹಾಗಾದರೂ ದೇಹದ ಬಂಧನದಿಂದಾಗಿ ಅವನು ತಮಸ್ಸಿನ ಪ್ರಭಾವಕ್ಕೆ ಒಳಪಟ್ಟಿರುತ್ತಾನೆ. ದೇಹವು ಮುಚ್ಚಿ ಕಣ್ಮರೆಯಾಗುತ್ತದೆ. ನಿದ್ರೆಯ ಕೊನೆಯಲ್ಲಿ ಕನಸಿನ ಸ್ಥಿತಿ ಕಾಣಿಸಿಕೊಳ್ಳುತ್ತದೆ. ಅದರಲ್ಲಿ ಆತ್ಮವೂ ಇರುತ್ತದೆ. ಮನಸ್ಸು. ನಿದ್ರೆ ಮತ್ತು ಯೋಗ ಸಮಾಧಿಯ ನಡುವೆ ಒಂದು ರೀತಿಯ ಸಮಾಧಿ ಇರುತ್ತದೆ. ಎರಡರಲ್ಲೂ ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ. ಅದು ಆತ್ಮಕ್ಕೆ ಮುಕ್ತಿ. ನಿದ್ರೆಯಲ್ಲಿ ಮನಸ್ಸು ವಿಶ್ರಾಂತಿ ಪಡೆದರೂ ಅದು ಒಂದೇ ಪರಮಾಣುವಿಗೆ ಉಳಿಯುತ್ತದೆ. ಅದು ಮುಕ್ತಿಗೆ ಅಡ್ಡಿಯಾಗುತ್ತದೆ. ಮನಸ್ಸು ವಿಶ್ರಾಂತಿ ಪಡೆದರೂ ಗುಣಗಳು ಇನ್ನೂ ಚಲಿಸುತ್ತಲೇ ಇರುತ್ತವೆ. ಯೋಗ ಸಮಾಧಿಯಲ್ಲಿ ದುಷ್ಟ ಮತ್ತು ದುಷ್ಟ ಗುಣಗಳು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತವೆ ಮತ್ತು ಮನಸ್ಸು ಯಾವುದೇ ವ್ಯತ್ಯಾಸವಿಲ್ಲದೆ ವಿಶಾಲ ಬ್ರಹ್ಮದ ರೂಪದಲ್ಲಿ ಉಳಿಯುತ್ತದೆ. ಆದ್ದರಿಂದ ದ್ವಂದ್ವ ಪಾಪವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಮುಕ್ತಿಯನ್ನು ಪಡೆಯಲಾಗುತ್ತದೆ. ಇಸ್ಲಾಂ ಮತ್ತು ಸಿದ್ಧದಲ್ಲಿಯೂ ಇದು ಸಂಭವಿಸುತ್ತದೆ. ಜೈಲಿನಲ್ಲಿರುವ ಕೈದಿಯಾಗಿರಲಿ ಅಥವಾ ಮಹಾನ್ ರಾಜನಾಗಿರಲಿ, ಅವರು ತಮ್ಮ ಬಂಧಗಳು ಮತ್ತು ನಿದ್ರೆಯಿಂದ ಮುಕ್ತರಾಗುತ್ತಾರೆ. ಜ್ಞಾನಿಯೂ ಆ ಸ್ಥಿತಿಯಲ್ಲಿ ಎಚ್ಚರವಾಗಿರುತ್ತಾನೆ. 5. ಮೇಲೆ ನಮ್ಮ ಹಿರಿಯರು ವಿವರಿಸಿದ ನಿದ್ರೆಯ ಸ್ವರೂಪವು ಪಾಶ್ಚಿಮಾತ್ಯ ಸಂಪ್ರದಾಯದ ಮನಸ್ಸನ್ನು ಹುಡುಕುವುದಕ್ಕೆ ಹೋಲುತ್ತದೆ. ಸೂಚಿಸಿದ ಸ್ವಯಂ ಸಲಹೆ ವಿಧಾನದಲ್ಲಿ ಒಬ್ಬರು ಬಯಸಿದ ವಿಷಯವನ್ನು ಕೇಳಬೇಕು ಮತ್ತು ನಿದ್ರೆ ಬರುವವರೆಗೆ ಅದೇ ವಾಕ್ಯವನ್ನು ಪದೇ ಪದೇ ಪುನರಾವರ್ತಿಸಬೇಕು. ಮೊದಲು ಅವರು ಅವರ ಮಾನಸಿಕ ಆಂದೋಲನವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಅವರನ್ನು ಮಲಗಲು ಹೇಳುತ್ತಾರೆ. ರೋಗಿಯು ಮಾತನಾಡದ ಕಾರಣ ತಾಳ್ಮೆ ಕಳೆದುಕೊಳ್ಳುತ್ತಿರುವಂತೆ ಮತ್ತು ಕಾಮ ಮತ್ತು ಕೋಪದಂತಹ ಹಾನಿಕಾರಕ ಮಾನಸಿಕ ಅಸ್ವಸ್ಥತೆಗಳನ್ನು ಎದುರಿಸುವ ಬದಲಾಗಿ ಅವನು ಅವುಗಳನ್ನು ಪಕ್ಕಕ್ಕೆ ಏರಿಸಿ ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ಈ ಚಿಕಿತ್ಸೆಯನ್ನು ಪ್ರಾರಂಭಿಸುತ್ತಾನೆ. ಬಸು ಗೀತೆಯಲ್ಲಿ ಹೇಳಿದಂತೆ, ಮನಸ್ಸು ಶಾಂತವಾಗಿದ್ದರೆ ಸಂತೋಷವು ಬಂದು ನಿಮ್ಮನ್ನು ತಲುಪುತ್ತದೆ. ಯಾವುದೇ ಆನಂದವನ್ನು ಹುಡುಕುತ್ತಾ ನಿದ್ರೆಗೆ ಹೋದರೆ ನಿದ್ರೆ ಚೆನ್ನಾಗಿ ಬರುತ್ತದೆ ಮತ್ತು ವಿನಂತಿಗಳು ಈಡೇರುತ್ತವೆ. ಮನಸ್ಸಿನ ಉದ್ವೇಗವು ಕಾಮ ಮತ್ತು ಕ್ರೋಧದಂತಹ ಸಂಸ್ಕಾರಗಳಿಂದ ಮತ್ತು ನಾಚಿಕೆ, ಭಯ ಮತ್ತು ಸೋಮಾರಿತನದಂತಹ ಸಂಸ್ಕಾರಗಳಿಂದ ಉಂಟಾಗುತ್ತದೆ ಎಂದು ತೋರುತ್ತದೆ. ಈ ಗುಣಗಳನ್ನು ಸಮೀಕರಿಸುವ ಮತ್ತು ಸದ್ಗುಣವನ್ನು ಬೆಳೆಸುವ ಪ್ರಕ್ರಿಯೆಯನ್ನು 9ನೇ ಅಧ್ಯಾಯ ಪ್ಯಾರಾಗ್ರಾಫ್ 6ರಲ್ಲಿ ವಿವರಿಸಲಾಗಿದೆ. 6. ಕೈಲಾಯತಲು ನಾವು ಕನಸಿನಲ್ಲಿ ಮಾಡುವ ಕೆಲಸಗಳು ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕಾಗಿ ಅವು ಎಚ್ಚರವಾಗಿರುವ ಜೀವನದಲ್ಲಿ ಮಾಡಲ್ಪಟ್ಟಂತೆ ಎಂದು ಪರಿಗಣಿಸುತ್ತಾರೆ.
ಸಾರ್ವಜನಿಕ ದಬ್ಬಳಿಕೆ, ರಾಷ್ಟ್ರೀಯ ನಾಗರಿಕತೆ, ರಾಜಶಿಕ್ಷೆಯ ಭಯ ಇತ್ಯಾದಿಗಳಿಂದಾಗಿ ಎಚ್ಚರವಾಗಿರುವ ಸ್ಥಿತಿಯಲ್ಲಿ ಇರಿಸಲ್ಪಟ್ಟವರು ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸು ತನ್ನಷ್ಟಕ್ಕೆ ತಾನೇ ಹೋಗುವಂತೆ ತೋರುತ್ತದೆ. ಆದ್ದರಿಂದ ಸ್ವಪ್ನ ಸ್ಥಿತಿಯನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸುವುದು ಶುಭವಾಗುತ್ತದೆ. 7. ಇದಕ್ಕಾಗಿ ನೀಲ್ ಪ್ರತ್ಯಾರ್ ಅವರು ಸೂಚಿಸಿದ ಅಭ್ಯಾಸವನ್ನು ಉಲ್ಲೇಖಿಸಿದ್ದಾರೆ. ನಿದ್ರೆಯ ಸಮಯ ಬಂದ ತಕ್ಷಣ ಹೊರಗೆ ಹೋಗಿ ನಿಮ್ಮ ಪಾದಗಳನ್ನು ತೊಳೆದುಕೊಂಡು ಆ ದೇಶದಲ್ಲಿ ಸಿಂಹಾಸನ ಎಂಬ ಸ್ಥಾನದಲ್ಲಿ ಮಲಗಿಕೊಳ್ಳಿ. ಅಂದರೆ ದೇಹವನ್ನು ಬಲಭಾಗದಲ್ಲಿಟ್ಟುಕೊಂಡು ಯಜಮಾನನನ್ನು ಪಠಿಸುತ್ತಾ ನಿಮ್ಮ ಕಾಲುಗಳನ್ನು ಚಾಚಿ ಮತ್ತು ಎಡಗಾಲನ್ನು ಪಾದದ ಮೇಲೆ ಚಾಚಿ. ನಂತರ ನೀವು ಸ್ವಚ್ಛ ತೇಜೋಮಯ ಧ್ಯಾನ ಮಾಡಿ ಮಲಗಿದರೆ ನಿಮಗೆ ಯಾವುದೇ ರೀತಿಯ ಕತ್ತಲೆಯಾದ ಮನಸ್ಸು ಇರುವುದಿಲ್ಲ. ನೀವು ಮಹಾನ್ ಬೋಧನೆಗಳನ್ನು ಎಚ್ಚರಿಕೆಯಿಂದ ಧ್ಯಾನಿಸುತ್ತಾ ಮಲಗಿದರೆ ಪಾಪದ ಆಲೋಚನೆಗಳು ಉದ್ಭವಿಸುವುದಿಲ್ಲ ಮತ್ತು ನಿದ್ರೆಯ ಸಮಯವು ಅಭ್ಯಾಸದ ಸಮಯವಾಗುತ್ತದೆ. ನಿದ್ರೆ ಬರುವವರೆಗೆ ನಿಮ್ಮ ಮನಸ್ಸು ನೀವು ನಿಗದಿಪಡಿಸಿದ ಹಾದಿಯಲ್ಲಿ ನಿದ್ರಿಸುತ್ತದೆ ಮತ್ತು ಪ್ರಯೋಜನಗಳನ್ನು ತರುತ್ತದೆ. 8. ನೀಲ ಪ್ರತ್ಯಾರ್ ಉಲ್ಲೇಖಿಸಿದ ಅಭ್ಯಾಸವನ್ನು ನಮ್ಮ ಸಿದ್ಧರು ಮತ್ತು ಮೇಲ್ನಾಡಿನ ಮಹಾನ್ ಋಷಿಗಳು ಅನುಮೋದಿಸಿದ್ದಾರೆ. ಆದಾಗವೂ ಒಂದು ಅಂಶದಲ್ಲಿ ನೀಲ್ ಪ್ರತ್ಯಯ ಹೇಳಿದ್ದು ಇತರ ಮಹಾನ್ ಋಷಿಗಳ ಅಭ್ಯಾಸಕ್ಕೆ ವಿರುದ್ಧವಾಗಿದೆ. ಸರಿಯಾದ ಧರ್ಮದ ಪ್ರಕಾರ ಎಡಗಾಲನ್ನು ಕೆಳಗೆ ಇರಿಸಿ ಮತ್ತು ಎಡಭಾಗವನ್ನು ಕೆಳಗೆ ಎದುರಿಸಿ ಮಲಗುವುದು ಉತ್ತಮ ಎಂದು ನಾನು ಹೇಳಲು ಧೈರ್ಯ ಮಾಡುತ್ತೇನೆ. ಇದನ್ನು ಉತ್ತಮ ಸಾಧಕರು ಮತ್ತು ವಿಜ್ಞಾನಗಳಲ್ಲಿ ತಜ್ಞರು ಅಧ್ಯಯನ ಮಾಡಬೇಕು. 9. ನಿದ್ರೆಯ ಜ್ಞಾನವು ಯೋಗಸಿದ್ಧಿಯನ್ನು ನೀಡುತ್ತದೆ ಎಂಬ ಪತಂಜಲಿಯ ಯೋಗಸೂತ್ರದ ವಿವರಣೆ ಏನೆಂದರೆ, ಸಾಧಕನು ಧ್ಯಾನ ಮಾಡುತ್ತಾನೆ ಮತ್ತು ದೈವಿಕ ರೂಪವು ಅವನಿಗೆ ಕನಸಿನಲ್ಲಿ ದರ್ಶನ ನೀಡುತ್ತದೆ ಮತ್ತು ಅವನ ಎಚ್ಚರದ ಜೀವನದಲ್ಲಿ ಮೂರ್ತಿಯ ಆ ರೂಪವನ್ನು ನೆನಪಿಸಿಕೊಳ್ಳುವ ಮೂಲಕ ಅವನು ಸಿದ್ಧಿಯನ್ನು ಪಡೆಯುತ್ತಾನೆ. ಪರಕತಿಯನ್ನು ಪಡೆದ ಮತ್ತು ಉನ್ನತ ಲೋಕಗಳಲ್ಲಿ ಅಲೆದಾಡುತ್ತಿರುವ ಸತ್ಪುರುಷರು ಕಲ್ಮನಿದ್ರೆಗೆ ಬಂದು ಆಕಾಂಕ್ಷಿಗೆ ಚೈತನ್ಯಕ್ಕೆ ಅಗತ್ಯವಾದ ಮಂತ್ರಗಳನ್ನು ನೀಡುತ್ತಾರೆ ಎಂದು ನಂಬಲಾಗಿದೆ. 1912-1913 ವರ್ಷಗಳಲ್ಲಿ ನಾನು ಮಹಾನ್ ಗಣಿತಜ್ಞ ದಿವಂಗತ ಪ್ರೊಫೆಸರ್ ರಾಮಾನುಜ ಅವರನ್ನು ಆಗಾಗ್ಗೆ ಭೇಟಿಯಾಗಿದ್ದೆ. ಆ ಸಮಯದಲ್ಲಿ ನಾನು ಅವರ ಗಣಿತದ ಬುದ್ಧಿವಂತಿಕೆಗೆ ಎಂದಿಗೂ ಹೆಚ್ಚು ಕೃತಜ್ಞನಾಗಿರಲಿಲ್ಲ. ಕೈಯತ್ ಪುಸ್ತಕದಲ್ಲಿ ಅಪರೂಪದ ಜನ್ಮ ಘಟನೆಗಳನ್ನು ಬರೆದು ಅದನ್ನು ನಿರ್ವಹಿಸಲು ಸಹಾಯ ಮಾಡಲು ಯಾರನ್ನಾದರೂ ಹುಡುಕುತ್ತಿದ್ದಾಗ ಅವರು ಮತ್ತು ಅವರ ಪೂರ್ವಜರು ಸಿದ್ಧಿಕದೈಲಂ ನಿದ್ರೆಯಲ್ಲಿ ನರಸಮಹೋಪಾಸನೆಯ ಭಕ್ತರು ರಕ್ತಸ್ರಾವವಾಗುವುದನ್ನು ನೋಡುತ್ತಿದ್ದರು. ಅಂತಹ ರಕ್ಕ ಬಿಂದುಗಳನ್ನು ನೋಡಿದಾಗ ಅವರು ತಮ್ಮ ಮುಂದೆ ಅನೇಕ ಹೊಸ ಮತ್ತು ಬೆರಗುಗೊಳಿಸುವ ಉನ್ನತ ಗಣಿತ ವಿಶ್ಲೇಷಣೆಗಳು ಮತ್ತು ಕೈಯತ್ ಸುರುಳಿಗಳನ್ನು ನೋಡುತ್ತಿದ್ದರು. ರಾಮ್, ನೀವು ಎಚ್ಚರವಾದಾಗ ನಿಮಗೆ ನೆನಪಿರುವಷ್ಟು ಅವುಗಳ ನೋಟ್ಬುಕ್ನಲ್ಲಿ ಬರೆದಿಡಿ. ಇದು ದೇವರ ಕೃಪೆಯ ವಿಚಿತ್ರ ಕ್ರಿಯೆಯಲ್ಲವೇ? ಉನ್ನತ ಗಣಿತದ ಪಾಠ ಇರಲಿ. ಸಾಮಾನ್ಯ ಜನರಿಗೆ ಸಹ ಕಠಿಣ ಸಂದರ್ಭಗಳಲ್ಲಿ ಸರಿಯಾದ ಪರಿಹಾರವು ತಕ್ಷಣ ಗೋಚರಿಸದಿದ್ದರೆ ಅದು ಪಕ್ಕಕ್ಕೆ ಇಡಬಹುದಾದ ಕಾಗದದ ತುಂಡು. ಇದರಿಂದ ಅವರು ಮಲಗಬಹುದು ಮತ್ತು ಮರುದಿನ ಅದನ್ನು ನೋಡಬಹುದು. ನಮ್ಮ ಆತ್ಮಶಕ್ತಿಯು ನಿದ್ರೆಯಲ್ಲಿ ಸ್ವಲ್ಪ ಕೆಲಸ ಮಾಡುತ್ತದೆ ಮತ್ತು ಸರಿಯಾದ ಪರಿಹಾರವು ಮರುದಿನ ಸ್ವತಃ ಕಾಣಿಸಿಕೊಳ್ಳುತ್ತದೆ ಎಂದು ಅನೇಕರು ಅನುಭವಿಸಿದ್ದಾರೆ. 3ನೇ ಅಧ್ಯಾಯದ 9ನೇ ಪ್ಯಾರಾಗ್ರಾಫ್ನಲ್ಲಿ ಉಲ್ಲೇಖಿಸಲಾದ ಸರ್ ಜೇಮ್ಸ್ ಜೀನ್ಸ್ ಅವರ ತತ್ವವನ್ನು ನೀವು ನೆನಪಿಸಿಕೊಳ್ಳಬಹುದು. ಸತ್ಯಗಳನ್ನು ಸಾಬೀತುಪಡಿಸಲು ಉನ್ನತ ಗಣಿತದ ಕಾರ್ಯಗಳು ಉತ್ತಮ ಎಂದು ಅವರು ಹೇಳಿದ್ದಾರೆ. ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ಶ್ರೀರಾಮಾನುಜರ ಉನ್ನತ ಗಣಿತವನ್ನು ಅನುಸರಿಸಿ ಸರ್ ಜೇಮ್ಸ್ ಜೀನ್ಸ್ ನೀಡಬಹುದು. ರಹಸ್ಯವಾಗಿ ಮಾಡಿದರೆ ನೀವು 7 ದಿನಗಳಲ್ಲಿ ಅಮರರಾಗುತ್ತೀರಿ. 70 ದಿನಗಳಲ್ಲಿ ನೀವು ರಾಕ್ಷಸರನ್ನು ಸಹ ಹೆಚ್ಚಿಸುವ ಶಕ್ತಿಯನ್ನು ಪಡೆಯುತ್ತೀರಿ. 6 ತಿಂಗಳಲ್ಲಿ ನೀವು ಎಲ್ಲಾ ರೋಗಗಳಿಂದ ಗುಣಮುಖರಾಗುತ್ತೀರಿ. 3 ವರ್ಷಗಳಲ್ಲಿ ನೀವು 7 ಸಾಗರಗಳ ಬಲವನ್ನು ಪಡೆಯುತ್ತೀರಿ. ನೀವು ಇದನ್ನು ಸಾಧಿಸಿದರೆ ನೀವು ಎಲ್ಲಾ ಲೋಕಗಳ ಶಕ್ತಿಯನ್ನು ಪೂಜಿಸಲು ಸಾಧ್ಯವಾಗುತ್ತದೆ. ಈ ರೀತಿ ಮಾಲಿನಿ ವಿಜಯ, ಇತರ ತತ್ವಧಾರಣೆಗಳು, ಇಂದ್ರಿಯ ಥಾನ ಮಾತ್ರೆಗಳು ಇತ್ಯಾದಿಗಳನ್ನು ಹೇಳಿದ್ದಾರೆ. 11. ತೀವ್ರತರವಾದ ಪ್ರಕರಣಗಳಿಗೆ ನೀಲ್ ಪ್ರತಿಯಾರ್ ಕೈಲಾಯ ವಿಧಾನದ ಪ್ರಕಾರ ಅಭ್ಯಾಸವನ್ನು ಸೂಚಿಸಿದ್ದಾರೆ. ಈ ರೀತಿಯಾಗಿ ಬೆತ್ತಲೆ ಸಾಧುಗಳು ಬಂಜರು ಭೂಮಿಯ ಮಂಜುಗಡ್ಡೆಯಿಂದ ಆವೃತವಾದ ತುದಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳಬಹುದು. ಈ ದೀಕ್ಷೆಯನ್ನು ಪಡೆದ ವ್ಯಕ್ತಿಯು ಉಣ್ಣೆ ಅಥವಾ ದಪ್ಪ ಪುಸ್ತಕವನ್ನು ಸಹ ಬಳಸಬಾರದು.
ಮೊದಲ ಅಭ್ಯಾಸವನ್ನು ಗುರುಗಳ ಮೇಲ್ವಿಚಾರಣೆಯಲ್ಲಿ ಅಭ್ಯಾಸ ಮಾಡಬೇಕು. ನಂತರ ಪರ್ವತದ ಮೇಲೆ ಏಕಾಂತ ಎತ್ತರದ ಸ್ಥಳಕ್ಕೆ ಹೋಗಬೇಕು. ಒಬ್ಬರು ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕೆ ಮೊದಲು ಅಭ್ಯಾಸವನ್ನು ಪೂರ್ಣಗೊಳಿಸಬೇಕು. ಒಬ್ಬರು ಪದ್ಮಾಸನ ಅಥವಾ ನೇರವಾದ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಒಬ್ಬರು ಹೆಬ್ಬೆರಳು, ತೋರುಬೆರಳು ಮತ್ತು ತೋರುಬೆರಳನ್ನು ವಿಸ್ತರಿಸಿ, ಉಳಿದ 2 ಬೆರಳುಗಳನ್ನು ಅಂಗೈಗೆ ಮಡಚಿ ಕೈಗಳನ್ನು ಮೊಣಕಾಲುಗಳ ಮೇಲೆ ಇಡಬೇಕು. ಪ್ರಾಣಾಯಾಮದ ಮೂಲಕ ವಾಯುಮಾರ್ಗವನ್ನು ಶುದ್ಧೀಕರಿಸಬೇಕು ಮತ್ತು ರೇಚಕದ ಸಹಾಯದಿಂದ ಕಾಮ, ಕ್ರೋಧ, ದುರಹಂಕಾರ ಮತ್ತು ಸೋಮಾರಿತನ ಎಂಬ ದುರ್ಗುಣಗಳನ್ನು ಹೊರಹಾಕಬೇಕು. ಪೂರಕದ ಸಹಾಯದಿಂದ ರಾಮ ಎಂಬ ಸರ್ವಶುದ್ಧ ಅಗ್ನಿಬೀಜವನ್ನು ಕುಡಿಯಬೇಕು. ಅದರ ಮೇಲೆ ಮಹಾರಂ, ಅದರಿಂದ ದೇವತೆ ಹೊರಹೊಮ್ಮುತ್ತಾಳೆ. ರಾಮ ಎಂಬ ಬೆಂಕಿಯನ್ನು ಸೀರೆಯಾಗಿ ಬಳಸಿದರೆ ನೀವು ಏನು ಬೇಕಾದರೂ ಸುಡಬಹುದು ಎಂದು ಅನೇಕ ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ನಂತರ ನೀವು ಆ ದೇವತೆಯಾಗುತ್ತೀರಿ ಮತ್ತು ಹೊಕ್ಕುಳು, ಅಕಾರ ಮತ್ತು ಹಕಾರದ ನಿಯಮವನ್ನು ಮಾಡುತ್ತೀರಿ. ಪ್ರಹ್ರು ನಿಧಾನವಾಗಿ ಕೆಳಭಾಗದವರೆಗೆ ಹರಡುವ ಪೂರಕವನ್ನು ಮಾಡುತ್ತಾನೆ ಮತ್ತು ದಾರದಂತಹ ಸಣ್ಣ ಚೆಂಡಿನಂತೆ ಕಾಣುವ ಅಗ್ನಿಯನ್ನು ನಾಭಿ ಕಮಲದ ಆಕಾರಕ್ಕೆ ಸೇರಿಸುತ್ತಾನೆ. ಪ್ರತಿ ಪೂರಕದಲ್ಲಿ ಆಸನಿಯನ್ನು ಬೆಳೆಸಿ ನಂತರ ಉಸಿರನ್ನು ನೇರವಾಗಿ ನಿಲ್ಲಿಸಿ ಅಗ್ನಿಯನ್ನು ದೇಹದ ಮಧ್ಯದಲ್ಲಿ ಹರಡುತ್ತಾನೆ. ಪ್ರಹ್ರೂನು ರೇಚಕ ಪೂರಕದ ಕುಂಭಕಗಳನ್ನು ಪರ್ಯಾಯವಾಗಿ ಮಾಡುತ್ತಾನೆ ಮತ್ತು ಅಗ್ನಿಯನ್ನು ಏಕರೂಪವಾಗಿ ಧ್ಯಾನಿಸುತ್ತಾನೆ. ಶೀತ ಹೋಗುತ್ತದೆ ಮತ್ತು ಶಾಪ ಬರುತ್ತದೆ. ನಂತರ ನಿಧಾನವಾಗಿ ಮತ್ತು ಧ್ಯಾನಸ್ಥವಾಗಿ ಅಗ್ನಿಯನ್ನು ಸುಡುವುದರ ಮೂಲಕ ಅನುಷ್ಠಾನವನ್ನು ಮುಗಿಸಿ.